ಗೆಳೆಯರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇನ್ನೂವರೆಗೆ ಯಾರಾದರೂ ಫಸ್ಟ್ ಟೈಮ್ ಆಗಿ ತಾವೇನಾದ್ರು ವೀಡಿಯೋನ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಒಂದು ಬೆಲ್ ಐಕಾನ್ ಮೇಲೆ ಸಹ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಏನೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಷನ್ ಮುಖಾಂತರ ನಿಮಗೆ ಸಿಗುತ್ತೆ. ಕೂಡಲೇ ಲೈಕ್ ಮಾಡಿ, ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಅದೇನೆಂದರೆ ನಾನು ಕಳೆದ ವೀಡಿಯೋಗಳಲ್ಲಿ ತಾವೆಲ್ಲರೂ ತುಂಬ ಪ್ರೀತಿಯನ್ನು ತೋರಿಸಿದೆ, ಅದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಒಂದು ಸಹಕಾರ ನಾನು ಇವತ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ನನ್ನ ಕಡೆಯಿಂದ ದುಡ್ಡಿಲ್ಲ, ಯೂಟ್ಯೂಬ್ ಕಡೆಯಿಂದ ದುಡ್ಡಿಲ್ಲ, ಹಾಗೂ ನಿಮ್ಮ ಕಡೆಯಿಂದ ಕೂಡ ದುಡ್ಡಿಲ್ಲ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅದನ್ನು ವೀಡಿಯೋದಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದೇನೆಂದರೆ ನಾವೆಲ್ಲರೂ ವಾಟ್ಸಪ್ಪನ್ನು ಬಳಸ್ತಾ ಇರ್ತೀವಿ. ದಿನನಿತ್ಯ ನಾವು ವಾಟ್ಸಪ್ಪನ್ನು ಫೋಟೋ ಶೇರಿಂಗ್ ಆಗಲಿ, ವಿಡಿಯೋ ಶೇರಿಂಗ್ ಆಗಲಿ, ಫೈಲನ್ನು ಕಳಿಸೋದಾಗಲಿ, ನಾವು ವಾಟ್ಸಪ್ಪನ್ನು ನಾವು ಡೈಲಿ ಯೂಸ್ ಮಾಡ್ತಾಯಿರ್ತೀವಿ. ಅದರಲ್ಲಿ ಕೂಡ ನಾವು ಗ್ರೂಪಲ್ಲಿ ಕೂಡ ತುಂಬ ಜನರ ಜೊತೆ ನಾವು ಚಾಟನ್ನು ಮಾಡ್ತಾಯಿರ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ಚಾಟಲ್ಲಿ ಆ ಗ್ರೂಪಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನು ಮಾಡಿರ್ತಾನೆ ಅಂದರೆ ನಮ್ಮ ಗ್ರೂಪ್ ಮೆಂಬರೇ ಆ ಗ್ರೂಪ್ ಅನ್ರಿಲೇಟೆಡ್ ಏನಾದರೂ ಮೆಸೇಜನ್ನು ಆಗಲಿ, ಏನಾದರೂ ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ ಏನಾದರೂ ಸೆಂಡ್ ಮಾಡ್ತಾಯಿದ್ರೆ ಏನಾಗುತ್ತೆ ಅಂದರೆ ಗ್ರೂಪಲ್ಲಿ ಒಂದೇನು ಡಿಸಿಪ್ಲೈನನ್ನು ಮೇಂಟೈನ್ ಮಾಡಿರ್ತೀವಿ ನಾವೆಲ್ಲರೂ. ಅದೆಲ್ಲ ಅವರು ಬ್ರೇಕ್ ಮಾಡೋ ರೀತಿ ಥರ ಕಾಣ್ತಾ ಇರ್ತದೆ. ಅಂದರೆ ಗ್ರೂಪಲ್ಲಿ ಸ್ವಲ್ಪ ಅವರು ತುಂಬ ಕೆಲವೊಂದು ಮೆಸೇಜ್ಗಳ ಮುಖಾಂತರ ಗ್ರೂಪಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ಯಾವ ರೀತಿ ಡೈರೆಕ್ಟಾಗಿ ಅಂದರೆ ಗ್ರೂಪಲ್ಲಿ ಯಾವ ರೀತಿ ಅವರಿಗೆ ಪ್ರೈವೇಟಾಗಿ ಮೆಸೇಜ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಈ ಮೆಥಡು ಇನ್ನು ಇದು ಕೆಲವ್ರು ಗೊತ್ತಿರ್ಬೋದು, ಇನ್ನು ಕೆಲವ್ರು ಗೊತ್ತಿಲ್ಲದೆ ಇರ್ಬೋದು. ಈ ಮೆಥಡಲ್ಲಿ ಏನಂದರೆ ಗ್ರೂಪಲ್ಲಿ ತಾವೆಲ್ಲರೂ ಗ್ರೂಪಲ್ಲೇ ಇದ್ಕೊಂಡು ಅವ್ರೇನಾದ್ರು ಮೆಸೇಜ್ ಮಾಡಿದ್ರೆ ಅವರಿಗೆ ಡೈರೆಕ್ಟಾಗಿ ಅವರಿಗೆ ಮೆಸೇಜ್ ಮಾಡ್ಬೋದು. ಅಂದರೆ ಅವ್ರಿಗೆ ವಾರ್ನಿಂಗನ್ನು ಮಾಡ್ಬೋದು, ಸ್ಟಿಕ್ಕನ್ನು ಮಾಡ್ಬೋದು. ಮತ್ತು ತುಂಬ ಈಸಿ ಇರುತ್ತೆ. ಯಾವುದೇ ಆಗಿರ್ತಕ್ಕಂಥ ಅವ್ರದ್ದು ಮೊಬೈಲ್ ನಂಬರನ್ನು ಡೈರೆಕ್ಟ್ ಹೋಗಿನೂ ಕೂಡ ಮಾಡ್ಬೋದು. ಬಟ್ ಇದು ಗ್ರೂಪಲ್ಲೇ ಇದ್ಕೊಂಡೇ ಮಾಡುವಂಥ ಒಂದು ವಿಧಾನ. ಅದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ನೋಡೋಣ ಅಂತ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿಲ್ಲ ಅಂದರೆ ಕೂಡಲೇ ವಾಟ್ಸಪ್ಪನ್ನು ಪ್ಲೇಸ್ಟೋರ್ಗೆ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡ್ಮೇಲೆ ವಾಟ್ಸಪ್ಪನ್ನು ಓಪನ್ ಮಾಡಿ. ನಿಮಗೇನಾದರೂ ಮತ್ತೇನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ನಾನು ಕೇಳ್ಬೋದು. ಈ ರೀತಿ ವಾಟ್ಸಪ್ಪನ್ನು ಓಪನ್ ಮಾಡಿದ್ಮೇಲೆ ನಿಮಗೇನಾದರೂ ಮತ್ತೇನಾದ್ರು ಪ್ರಾಬ್ಲಮ್ ಆದರೆ ಒಂದು ಸಲ ಹೇಳ್ತೀನಿ. ನಿಮಗೇನಾದ್ರು ಪ್ರಾಬ್ಲಮ್ ಆದರೆ ನನಗೆ ಕಮೆಂಟ್ ಮಾಡಿ ಹೇಳ್ತೀನಂತೆ. ಈ ರೀತಿ ನಿಮಗೆ ನಿಮ್ಮ ಅಕೌಂಟಲ್ಲಿ ಗ್ರೂಪ್ಗಳಿದ್ದರೆ ಆ ಗ್ರೂಪನ್ನು ಓಪನ್ ಮಾಡ್ಕೊರಿ. ನಾನು ಒಂದು ಗ್ರೂಪನ್ನು ಓಪನ್ ಮಾಡ್ತೀನಿ. ಇದನ್ನು ಗ್ರೂಪನ್ನು ಓಪನ್ ಮಾಡ್ತೀನಿ. ಈ ರೀತಿ ಒಂದು ಗ್ರೂಪನ್ನು ಓಪನ್ ಮಾಡಿದಾಗ ಇಲ್ಲಿ ಒಬ್ಬರು ನಮ್ಮ ಗ್ರೂಪಲ್ಲಿ ಒಂದು ವಿಡಿಯೋವನ್ನು ಸೆಂಡ್ ಮಾಡಿದ್ದಾರೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇವರಿಗೆ ನಾನು ಪ್ರೈವೇಟಾಗಿ ಮೆಸೇಜ್ ಮಾಡಬೇಕು. ನೋಡಿ, ಲಾಂಗ್ ಪ್ರೆಸ್ ಮಾಡಿ ಅವ್ರೇನು ಚಾಟನ್ನು ಮಾಡಿರ್ತಾರೆ, ಏನೋ ಮೆಸೇಜನ್ನು ಮಾಡಿರ್ತಾರೆ, ಏನಾದ್ರು ಫೋಟೋಸ್ ಆಗಲಿ, ವೀಡಿಯೋಸ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಏನಾದ್ರು ಮೆಸೇಜ್ ಮಾಡಿದರೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ನಾನು ಪ್ರೈವೇಟ್ ಗ್ರೂಪಲ್ಲಿ ಇದ್ಕೊಂಡೇ ಅವರಿಗೆ ನಾನು ಮೆಸೇಜನ್ನು ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 3 ಡಾಟ್ ಕಾಣ್ತಾ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಪಿ ರಿಪ್ಲೈ ಪ್ರೈವೇಟ್ಲಿ ಆ್ಯಡ್ ಟು ಕಾಂಟ್ಯಾಕ್ಟ್ಸ್ ಮೆಸೇಜಸ್ ರಿಪೋರ್ಟ್ ಅಂತ ಕಾಣಿಸ್ತಾ ಇದೆ. ಜಸ್ಟ್ ನೀವೇನು ಮಾಡಬೇಕಂದ್ರೆ ರಿಪ್ಲೈ ಪ್ರೈವೇಟ್ಲಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ಮೆಸೇಜ್ ಮಾಡಬೇಕು. ನಾನು ಮೆಸೇಜ್ ಮಾಡ್ತೀನಿ. ನೋಡಿ, ಗುಡ್ ಅಂತ ಬರ್ತಿದ್ದೀನಿ. ಬರೆದಾದ್ಮೇಲೆ ಸೆಂಡ್ ಮಾಡಿದ್ರೆ ಅವರಿಗೆ ಸೆಂಡ್ ಆಗುತ್ತೆ. ನಾನೀಗ ಸೆಂಡ್ ಮಾಡ್ತಾಯಿಲ್ಲ. ಯಾಕಂದರೆ ಸೆಂಡ್ ಮಾಡಿದ್ರೆ ಮತ್ತೆ ಅವರು ಅಂಥದ್ದೇನು ಮಾಡೋದಿಲ್ಲ. ಬಟ್ ಮತ್ತೆ ಅವರು ಯಾರು ಏನು ಅಂತ ಸುಮ್ಮನೆ ಇದು ಮಾಡ್ತಾ ಇರ್ತಾರೆ. ಯಾಕಂದರೆ ಗ್ರೂಪು ಬೇರೆಯವರು ನನ್ನ ನಂಬರ್ಗೆ ತುಂಬ ಜನ ಇದ್ದಾರೆ ಈ ಗ್ರೂಪಲ್ಲಿ. ಅವರು ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಮಾಡ್ತಾಯಿಲ್ಲ. ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಇದು ಮಾಡಿದ್ದೆ ನಾನು. ನಿಮ್ಗೇನಾದರೂ ಗ್ರೂಪಲ್ಲಿ ನಿಮ್ಗೆ ಗೊತ್ತಿರೋರು ಯಾರು ಆ ರೀತಿ ಏನಾದ್ರು ಡಿಸ್ಟರ್ಬ್ ಮಾಡ್ತಾಯಿದ್ರೆ ಅವ್ರಿಗೆ ಡೈರೆಕ್ಟಾಗಿ ಈ ಮುಖಾಂತರ ಅವರಿಗೆ
ಮೆಸೇಜನ್ನು ಮಾಡಿ ಅವರಿಗೆ ಹೇಳ್ಬೋದು. ಸೊ ಅಂದರೆ ಪ್ರೈವೇಟಾಗಿ ಮೆಸೇಜನ್ನು ಸೆಂಡ್ ಮಾಡ್ಬೋದು. ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಬಟ್ ಅದು ನೀವು ಮಾಡ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಗ್ರೂಪಲ್ಲಿ ಯಾರಾದರೂ ಮೆಸೇಜನ್ನು ಮಾಡ್ತಾಯಿದ್ರೆ ಅವರಿಗೆ ಯಾವ ರೀತಿ ಪ್ರೈವೇಟಾಗಿ ಮೆಸೇಜ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ತಾವೆಲ್ಲ ಕಲ್ತಿದ್ದೀರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸೊ ಈ ಒಂದು ಬಡ ಯೂಟ್ಯೂಬ್ಗೆ ತಮ್ಮೆಲ್ಲ ಸಹಕಾರ ಅಷ್ಟು ಮುಖ್ಯ. ಯಾಕಂದರೆ ತುಂಬ ನನ್ನ ಅಷ್ಟೊಂದು ದೊಡ್ಡ ಯೂಟ್ಯೂಬರ್ ಅಲ್ಲ, ಸಣ್ಣ ಯೂಟ್ಯೂಬರ್. ಸೊ ತಮ್ಮೆಲ್ಲರ ಸಹಕಾರ ಮುಖ್ಯ. ಸೊ ತಮ್ಮ ಕೈಯಲ್ಲಿದೆ ನನ್ನನ್ನು ಇದು ಮಾಡೋದು. ಸೊ ವಿಡಿಯೋ ಇಷ್ಟ ಆದರೆ ಮತ್ತೊಮ್ಮೆ ಬಾರಿ ಹೇಳ್ತೀನಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋ ಜೊತೆಗೆ ಸಿಗ್ತಾ ಇರ್ತೀನಿ, ಇದೇ ರೀತಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.